ಹಾಯ್ ಹಲೋ ನಮಸ್ಕಾರ. ಗ್ಯಾನಿಟಿ ನ್ಯೂಸ್ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ದಿ ಡೆವಿಲ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಆಲ್ರೆಡಿ ನಾನು ಸಿನಿಮಾದ ನಾಯಕ ನಟಿ ರಚನಾ ರೈ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ಇದೇ ಸ್ಟುಡಿಯೋದಲ್ಲಿ ಇದೇ ಪ್ಲೇಸಲ್ಲೇ ಕೂತು ಮಾಡಿದ್ದೆ. ನಾಯಕ ನಟಿ ರಚನಾ ರೈ ಅವರು ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ರು. ಅದಾದ ಬಳಿಕ ದರ್ಶನ್ ಅವರು ಈಗ ನಮ್ಮೊಟ್ಟಿಗೆ ಇಲ್ಲ ಅಂತಂದರೆ ಅದರ ಅರ್ಥ ಅವ್ರು ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿದ್ದಾರೆ. ಆದರೆ ಸಿನಿಮಾದ ಪ್ರಮೋಷನ್ಸ್ ಕತೆ ಏನು ಅಂತ ಸಾಕಷ್ಟು ಜನ ವರಿ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಸಿನಿಮಾ ಅಂತಂದಾಗ ಅದಕ್ಕೆ ಪ್ರಮೋಷನ್ನೇ ಬೇಕಿಲ್ಲ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರುತ್ತೆ. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರತಕ್ಕಂತಹ ಸೂಪರ್ ಸ್ಟಾರ್ ಕೂಡ ಹೌದು. ಹಾಗಾಗಿ ಈ ಸಿನಿಮಾಗೆ ಪ್ರಮೋಷನ್ಸು ಅಫ್ಕೋರ್ಸ್ ಮಾಡ್ತಾ ಇದ್ದಾರೆ. ನಾನು ಮತ್ತೊಬ್ಬ ಅತಿಥಿಯನ್ನು ಈ ಸಂದರ್ಶನದ ಮೂಲಕ ನಿಮಗೆ ಪರಿಚಯಿಸ್ತೀನಿ. ಈಗ ಆಲ್ರೆಡಿ ಡೆವಿಲ್ ಸಿನಿಮಾದ 2 ಸಾಂಗ್ಗಳು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ. ಒಂದೇ ಒಂದು ಸಲ ಸೋತು ಬಿಡೇನಿ ಒಂದು ಸಾಂಗ್ ಆಯಿತು, ಅದು ರೊಮ್ಯಾಂಟಿಕ್ ಸಾಂಗು ಹೀರೋ ಹೀರೋಯಿನ್ದು. ಅದಕ್ಕೂ ಮೊದಲು ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿದಂತಹ ಒಂದು ಸೆಂಟೆನ್ಸ್ನ ಒಂದು ಪದವನ್ನು ಇಟ್ಕೊಂಡು ಅದರ ಮೇಲೆ ಒಂದು ಸಾಂಗು ಕ್ರಿಯೇಟ್ ಆಗಿತ್ತು. ಆ ಸಾಂಗ್ ಕೂಡ ದೊಡ್ಡ ಮಟ್ಟಕ್ಕೆ ಹಿಟ್ ಆಯಿತು. ಈಗ 3ನೇ ಸಾಂಗು ಅಂದರೆ ದಿ ಡೆವಿಲ್ ಸಿನಿಮಾದ ಆಲ್ಬಮ್ನಿಂದ 3ನೇ ಸಾಂಗ್ ಕೂಡ ಹೊರಗಡೆ ಬಂದಿದೆ. ದರ್ಶನ್ ಅವರು ತುಂಬ ಸ್ಟೈಲಿಶಾಗಿ ಕಾಣಿಸ್ತಾ ಇದ್ದಾರೆ ಅಲ್ಹೋ ಮರ ಸಾಂಗು. ಸೊ ಆ ಅಲ್ಹೋ ಮರ ಸಾಂಗ್ಗೆ ಸಾಹಿತ್ಯ ರಚಿಸಿದಂತಹ ಜೊತೆಗೆ ಅದನ್ನು ಹಾಡಿದಂತಹ ಗಾಯಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹೀ ಈಸ್ ನನ್ ಅದರ್ ದನ್ ಸ್ಯಾಂಡ್ಲ್ವುಡ್ನ ಎವರ್ ಚಾರ್ಮಿಂಗ್ ಸಿಂಗರ್ ಅನಿರುದ್ಧ್ ಶಾಸ್ತ್ರಿ ಅವರು. ಅನಿರುದ್ಧ್ ಶಾಸ್ತ್ರಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಅನಿರುದ್ಧ್? ಆಲ್ ಗುಡ್. ನೀವು ಹೇಗಿದ್ದೀರಾ? ಸೂಪರ್, ಗುಡ್ ಟು ಸಿ ಯು ಅಗೇನ್ ಆ್ಯಂಡ್ ಅಗೈನ್. ಥ್ಯಾಂಕ್ ಯು. ಅದರಲ್ಲೂ ಡೆವಿಲ್ ಸಿನಿಮಾ ಅಂದಾಗ ಈಗ ಸಿಕ್ಕಾಪಟ್ಟೆ ಹೈಪ್ ಇದೆ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಈ ಸಿನಿಮಾ ಮೇಲೆ. ಅದಕ್ಕೆ ಕಾರಣ 10 ಅಲ್ವೋ. ಒಂದು ದರ್ಶನ್ ಅವರ ಸಿನಿಮಾ, ಮತ್ತೊಂದು ದರ್ಶನ್ ಅವರು ಹೊರಗಡೆ ಇಲ್ಲದೆ ಇರ್ತಕ್ಕಂಥದ್ದು, 3ನೇದು ಪ್ರಕಾಶ್ ವೀರ್ ಅವರ ಡೈರೆಕ್ಷನ್ನು ಪ್ರೊಡಕ್ಷನ್ ಸಿನಿಮಾ ಅನ್ನೋ ಕಾರಣಕ್ಕೆ. ಸೊ ನೀವು ಅದರ ಭಾಗ ಆಗಿರ್ತಕ್ಕಂಥದ್ದು ಎಷ್ಟು ಖುಷಿ ಇದೆ? ಇಲ್ಲ, 100% ತುಂಬಾ ಖುಷಿ ಇದೆ. ಇಂತಹ ಒಂದು ದೊಡ್ಡ ಸ್ಕೇಲ್ ಸಿನಿಮಾ ಅಲ್ಲಿ ನನ್ನ ಒಂದು ಸಣ್ಣ ಸೇವೆ, ಒಂದು ಲಿರಿಕಲಿ ಆಗಿರ್ಬೋದು ಅಥವಾ ಸಿಂಗಿಂಗ್ ಆಗಿರ್ಬೋದು, ಈ ಥರ ಒಂದು ಬಿಗ್ ಹ್ಯೂಜ್ ಸ್ಕೇಲ್ ಇರೋವಂತಹ ಸಿನಿಮಾದಲ್ಲಿ ನಮಗೆ ಹಾಡೋದಕ್ಕಾಗಲಿ ಅಥವಾ ಟು ಬಿ ಎನಿ ಪಾರ್ಟ್ ಆಫ್ ದ ಸಿನಿಮಾ ಅದೊಂಥರ ಬೇರೆ ವೈಬೆ, ಅದು ಬೇರೆ ಜೋಶೇ ಇರುತ್ತೆ. ಆ್ಯಂಡ್ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಯಾಕಂದರೆ ಆ ಒಂದು ಅದೇ ಆ ಒಂದು ಸ್ಟೇಚರ್ನ ನಾವು ಅದನ್ನು ಉತ್ತಮಪಡಿಸ್ಬೇಕು ಅಥವಾ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂದಾಗ ದಟ್ ಈಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆನ್ ಅವರ್ ಶೋಲ್ಡರ್ಸ್. ಬಟ್ ಹೋಪ್ಫುಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಇವಾಗ, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ರಿಯಲಿ ಗುಡ್. ಸೊ ಲೆಟ್ಸ್ ವೆಯ್ಟ್ ಫಾರ್ 12th ಡಿಸೆಂಬರ್. ಓಕೆ. ಅಲ್ಹೋ ಮರ ಸಾಂಗು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಿದೆ, ಟ್ರೆಂಡಿ ಆಗಿದೆ. ದರ್ಶನ್ ಸರ್ ಅವರ ಕಾಸ್ಟ್ಯೂಮ್ಸ್ ಇರ್ಬೋದು, ಮತ್ತು ಆ ಸೆಟ್ಟು ತುಂಬ ಲ್ಯಾವಿಶ್ ಆಗಿರ್ತಕ್ಕಂಥ ಸೆಟ್ಟು, ಸಿಕ್ಕಾಪಟ್ಟೆ ಡ್ಯಾನ್ಸರ್ಸ್ನ ಬಳಸ್ಕೊಂಡು ತುಂಬ ರಿಚ್ ಆಗಿ ತೋರಿಸಿದ್ದಾರೆ ಸಾಂಗು. ಅಲ್ಹೋ ಮರ ನಮ್ಗೆ ಕೇಳಿದ ತಕ್ಷಣ ಇದು ಯಾವುದೋ ಒಂದು ಕಡೆ ಲ್ಯಾಟಿನ್ನ ಅಥವಾ ಫ್ರೆಂಚಿಂದನ ಡಿರೈವ್ಡ್ ವರ್ಡ್ ಅಂತ ಅನಿಸುತ್ತೆ. ಸೊ ಇದು ಹುಟ್ಟಿದ್ದು ಹೇಗೆ ಅಂತ? ಸೊ ಅಲ್ಹೋ ಮರ ಅಂದರೆ ಬೇಸಿಕ್ಲಿ ಕಾಮನ್ಲಿ ಮೋಸ್ಟ್ ನೋನ್ ಇಸ್ ದಟ್ ಇಟ್ ಈಸ್ ಯೂಸ್ಡ್ ಇನ್ ಹ್ಯಾರಿ ಪಾಟರ್. ಇಟ್ಸ್ ಸ್ಪೆಲ್ ಅಂತ. ಸೊ ಇಟ್ ಈಸ್ ಅ ಸ್ಪೆಲ್ ಟು ಅನ್ಲಾಕ್. ಸೊ ಬೇಸಿಕಲಿ ಈಗ ಅಲ್ಹೋ ಮರ ಸಾಂಗ್ ನೋಡಿದ್ರೆ ನೀವು ಲಿರಿಕಲಿ ಹೇಗೆ ನಾವು ಅದನ್ನು ತೊಗೊಂಡು ಹೋಗಿದ್ದೀವಿ ಆ್ಯಸ್ ಅನ್ ಅಪ್ರೋಚ್ ಅಂತ ಹೇಳಿದ್ರೆ, ಎವ್ರಿ ಲೈನ್ ಹ್ಯಾಸ್ 2-3 ಮೀನಿಂಗ್ಸ್. ಓಕೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ಸಮ್ವನ್ಸ್ ಪರ್ಸ್ಪೆಕ್ಟಿವ್, ಹೌ ಯು ಟೇಕ್ ದಟ್, ಹೌ ಯು ರಿಸೀವ್ ಇಟ್ ಅನ್ನೋ ಹಾಗೆ. ಸೊ ಅಲ್ಹೋ ಮರ ದ ಟ್ರೂ ಎಂಪರರ್ ಅಂದರೆ ಈಗ ಅನ್ಲಾಕ್ ದ ಟ್ರೂ ಎಂಪರರ್ ಅಂತಾನೂ ಒಂದಾಗತ್ತೆ. ಓಕೆ. ಈ ವೆಸ್ಟ್ ಆಫ್ರಿಕನ್ ಡೈಲೆಕ್ಟಲ್ಲಿ ಅದು ಹೆಂಗಿದೆ ಅಂದರೆ ಇಟ್ ಈಸ್ ಫೇವರಬಲ್ ಟು ಥೀವ್ಸ್ ಅಂತ. ಓಕೆ. ಸೊ ಹೀ ಈಸ್ ದ ಟ್ರೂ ಎಂಪರರ್ ಹೂ ಇಸ್ ಫೇವರಬಲ್ ಟು ಥೀವ್ಸ್ ಅಂತ. ಸೊ ಹೂ ಇಸ್ ದ ಡೆವಿಲ್ ಅನ್ನೋದು ಇಸ್ ದ ರಿಯಲ್ ಸಾಂಗ್. ಸೊ ಅದನ್ನು ನೀವು ನೋಡ್ಕೊಂಡು ಹೋದರೆ ಅದು ತುಂಬ ಪರ್ಸ್ಪೆಕ್ಟಿವ್ಸ್ನ ಕೊಡುತ್ತೆ. ಈಗ ಅದೇ ಸೇಮ್ ಥಿಂಗ್ ಅಲ್ಹಮ್ರಾ ಅಂತ ಅರಾಬಿಕ್ ಲ್ಯಾಂಗ್ವೇಜಲ್ಲಿ ಇಟ್ ಈಸ್ ಸೆಡ್ ದಟ್ he is the red one anta. Okay. So the red one is almost devilish. So again ನಾವು ಹೆಂಗೆ ಕಾಯಿನ್ ಮಾಡಿದ್ದೀನಿ ಅಂದರೆ ಅದು ಇಟ್ ಶುಡ್ ಮ್ಯಾಚ್ ಎವ್ರಿಥಿಂಗ್. ಅಂದರೆ ಇವ್ರು ಹಿಂಗೆ ನೋಡಿದ್ರೆ ಡೆವಿಲ್ ಹಿಂಗೂ ಇರ್ಬೋದು, ನೀವು ಆ ಥರ ಪರ್ಸ್ಪೆಕ್ಟಿವ್ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಡೆವಿಲ್ ಹಾಗೂ ಇರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋ ಪರ್ಸ್ಪೆಕ್ಟಿವಲ್ಲಿ
ನೀವು ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗ್ಬೋದು. ಯು ಗೇವ್ ಅ ಮೆನಿ ಡೈಮೆನ್ಷನ್ಸ್ ಇನ್ ಒನ್ ಸಾಂಗ್. ಎಕ್ಸಾಕ್ಟ್ಲಿ. ಸೊ ಅದರಲ್ಲಿ ಇರುವಂಥ ಪ್ರತಿ ಲೈನು ಅಷ್ಟೇ, ಅಂದರೆ ಆಲ್ಮೋಸ್ಟ್ ಅದೇ ಥರ ಟ್ರೈ ಮಾಡಿರೋದು, ಬಿಕಾಸ್ ದಟ್ ಈಸ್ ಕಂಪ್ಲೀಟ್ಲಿ ಅ ಸಿಚುವೇಶನಲ್ ಸಾಂಗ್. ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ, ಈಗ ಒಬ್ಬ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಯಾರು ಅಥವಾ ಏನು, ಅದರ ಥೀಮ್ ಏನು, ಅಥವಾ ಯುನೋ ಹೂಸ್ ದ ಡೆವಿಲ್. ಸೊ ಅದರಲ್ಲಿ ಒಂದು ಲೈನ್ ಬರುತ್ತೆ, ಬ್ರೇಸ್ ಯೋರ್ ಸೆಲ್ಫ್ ಅಂಡ್ ಸಿ ಹೂಸ್ ದ ರಿಯಲ್ ಡೆವಿಲ್ ಅಂತ. ಸೊ ರಿಯಲ್ ಡೆವಿಲ್ ಯಾರು? ಬೇಸಿಕ್ಲಿ ದಿಸ್ ಸಾಂಗ್ ಇಸ್ ಲೈಕ್ ಯುನೋ, ನಾನು ಇವಾಗ ಹೇಳಿದ್ನಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಸೂರ್ಯ ಚಂದ್ರ ಮಿಲನನೇ ಗ್ರಹಣ. ಸೊ ಕಾಮನ್ ಅರ್ಥ ಇಸ್ ದಟ್ ಯುನೋ ವೆನ್ ಟೂ ಆಪೋಸಿಟ್ ಫೋರ್ಸಸ್ ಮೀಟ್ ಆಗ ಒಂದು ಗ್ರಹಣ ಆಗುತ್ತೆ ಅಂತ. ಅಂದ್ರೆ ಅದೊಂದು ಕೆಟ್ಟದ್ದು ಅಂತಾನೂ ನಾವು ಭಾವಿಸ್ಬೋದು. ಆದ್ರೆ ಇನ್ನೊಂದು ಅರ್ಥ ಏನು ಅಂದ್ರೆ ಗ್ರಹಣ ಶಕ್ತಿ. ಸೊ ದಟ್ ಇಸ್ ಗ್ರಾಸ್ಪಿಂಗ್ ಪವರ್. ಅದು ನಿಮ್ಮ ಅಟೆನ್ಷನ್ ಗ್ರಾಬ್ ಮಾಡುತ್ತೆ. ಸೊ ನೀವು ಗ್ರಾಸ್ಪಿಂಗ್ ಪವರ್ನ ಪಾಸಿಟಿವ್ ಅಂತ ಇಡ್ಬೋದು, ಗ್ರಹಣ ಆಗೋ ಒಂದು ಕ್ರಿಯೆನ ನೆಗೆಟಿವ್ ಅಂತ ಇಡ್ಬೋದು. ಸೊ ಇಟ್ ಈಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅದು ಡಿಪೆಂಡು. ಬದುಕು ಬೆಲ್ಲ ಅನ್ನೋದೇ ಬೇವು. ಬದುಕು ಬೆಲ್ಲ ಅಂತ ಅನ್ಕೊಳ್ಳೋದೇ ಇಟ್ ಇಸ್ ಕಹಿ. ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ, ಬದುಕು ಬೆಲ್ಲ ಅಂತ ಬೇವೇ ಹೇಳುತ್ತಂತೆ. ಸೊ ಇಟ್ ಈಸ್ ಮಿಸ್ಲೀಡಿಂಗ್ ಯು.